SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಂಬ ಫ್ಯಾಂಟಾಸ್ಟಿಕ್ ಫಿಲ್ಮು. ಏನಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾರೆ ಸಿನಿಮಾನ. ಇದು ಏನಂದರೆ ಭಾಳ ಚೆನ್ನಾಗಿ ಸೂಕ್ಷ್ಮ ಮ್ಯಾಟರ್ಸ್ನೆಲ್ಲ ಈ ಲ್ಯಾಂಡ್ದು ಬಿಲ್ ಬಗ್ಗೆ ಲಾಟ್ ಆಫ್ ಥಿಂಗ್ಸ್ನ ಅವ್ರು ಯಾವಾಗ ನೋಡಿ 8 years ಆಯಿತು ನಮ್ಮ ದೇರ್ ನೋಡೋದು. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅದೇ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಗೊತ್ತಿದ್ದ ಮಾಡಿದರೆ ಗೊತ್ತಿದ್ದೇ ಮಾಡಿದ್ರೆ ಗೊತ್ತಿಲ್ಲ. ಬಿಕಾಸ್ ದಿಸ್ ಥಿಂಗ್ಸ್ ಆರ್ ದೇರ್ ಫ್ರಮ್ ದೆನ್, ಅವಾಗಿಂದ ಇದೆ. ಸೊ ಒಂದು ರಾಮಾಯಣ ಥರ ಒಂದು ರಾಮಾಯಣ ಮಾಡಿದ್ರೆ ಡೈರೆಕ್ಟರ್ಸ್ ತುಂಬ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಫಸ್ಟ್. ದೇವ್ನವ್ರು ಅವರು ಹ್ಯಾಟ್ಸ್ ಆಫ್ ಹೇಳಬೇಕು. ಏನಂತೀವಿ ಒಂದ್ಸತಿ ಓನ್ಲಿ ಒನ್ ಆ್ಯಕ್ಟ್ರ್ ಮೇಲೆ ಹೀರೋ ಮೇಲೆ ಹೋಗುತ್ತೆ, ಹೀರೋಯಿನ್ ಮೇಲೆ ಹೋಗುತ್ತೆ. ಇದರಲ್ಲಿ ಎಲ್ಲಪ್ಪ ಯೋಗಿ ಅವ್ರದ್ದು ಇರ್ಬೋದು, ಅಚ್ಯುತ್ತವ್ರದ್ದು ಇರ್ಬೋದು, ಗೋಪಾಲ್ ದೇಶಪಾಂಡೆ ಅವರು ಆ್ಯಂಡ್ 4 ಫ್ರೆಂಡ್ಸ್ ಬರ್ತಾರೆ ಕ್ಯಾರೆಕ್ಟರು. ಆಮೇಲೆ ಹೀರೋಯಿನ್ ಫಾದರ್, ಹೀರೋ ಅಪರ್ಣ ಅವರು, ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಭಾಳ ಏನು ಅದ್ಭುತವಾಗಿ ಏನು ಹೇಳ್ತೀವಿ, ಎಲ್ಲದಕ್ಕೂ ಒಂದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಸ್ ವ್ಯಾಲ್ಯೂ ಕೊಡೋದು ತುಂಬ ಅಪರೂಪ. ಆಗಿನ ಕಾಲದ ಸಿನಿಮಾದಲ್ಲಿ ನೋಡ್ತಾರೆ, ಪುಟ್ಟಣ ಕಣ್ಗಳು, ಸಿದ್ಲಿಂಗರು, ಆಮೇಲೆ ತಮಿಳು ಭಾರತಿರಾಜ, ಇಂಥವೆಲ್ಲ ನೋಡಿದ್ರೆ ಎಲ್ಲ ಪಾತ್ರಕ್ಕೂ ಒಂದೊಂದು ಎಂಡಿಂಗ್ ಕೊಡ್ತಾರೆ, ಒಂದೊಂದು ಏನಂತೀವಿ ಒಂದು ಪೂರ್ಣತೆ ಅಂತ ಇರುತ್ತೆ. ಅದು ರೇರ್ ವಿ ಸೀನ್ ಲೇಟೆಸ್ಟ್ ಫಿಲ್ಮ್ಸ್. ಅದನ್ನು ಭಾಳ ಅದ್ಭುತವಾಗಿ ಎಲ್ಲಕ್ಕಿಂತ ಮುಂಚೆ ಮೆಹರಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋದು. ಅಷ್ಟು ಧೈರ್ಯವಾಗಿ ಅವರ ಸಬ್ಜೆಕ್ಟ್ನ ತಗೊಂಡು ಮಾಡಿರೋದಿಲ್ಲ. ಎಲ್ಲಿ ಬರುತ್ತೋ ಇಲ್ವೋ ನಾವು ಒಂದು ಇದರಲ್ಲಿ ದೇ ಆರ್ ಗಿವನ್ ಲೈಫ್ ಟು ದಟ್. ಲೈಫ್ ಕೊಡೋದು ಭಾಳ ಕಷ್ಟ ಆಗುತ್ತೆ ಸಿನಿಮಾ. ಅದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರಲ್ಲ, ಅದು ನಮಗೆ ಖುಷಿಯಾಗಿದೆ. ಇವಾಗ ಹೇಳ್ತಾರೆ ಎಲ್ಲರೂ ಇವಾಗ ಕನ್ನಡ ಸಿನಿಮಾ ಸಿಚುವೇಶನ್ ತುಂಬ ಇದಾಗಿದೆ. ಅಂಥ ಟೈಮ್ನಲ್ಲಿ ಈ ರೀತಿ ಒಂದು ಕಲೆಕ್ಷನ್ಸ್ ಬರೋದಾಗಲಿ, ಒಳ್ಳೆ ಸಿನಿಮಾ ಬರೋದಾಗಲಿ, ಇದು ಇಷ್ಟಕ್ಕೆ ನಿಲ್ಬಾರ್ದು. ಇಟ್ ಶುಡ್ ಗೋ ಇಂಥ ಸಿನಿಮಾಗಳು ಗೆಲ್ಲಬೇಕು. ಯಾಕಂದರೆ ಸೋಷಿಯಲ್ ವ್ಯಾಲ್ಯೂಸ್ ಗೊತ್ತಿಲ್ಲ. ಎಷ್ಟು ಜನ ನಾವು ಫೈಟ್ ಮಾಡ್ತೀವಿ ನಮ್ಮ ಲ್ಯಾಂಡ್ ಬಗ್ಗೆ, ಎಮೋಷನ್ಸ್ ಬಗ್ಗೆ, ರಿಲೇಷನ್ಸ್ ಬಗ್ಗೆ. ಸೊ ಇದೆಲ್ಲ ಬಂದು ನೋಡಿದಾಗ ಏನಾಗ್ತದೆ, ಯೂನಿಟಿ ಹೆಂಗಿದ್ರೆ ಚೆನ್ನಾಗಿರುತ್ತೆ ಲೈಫ್. ಒಂದು ಇವಾಗ ಇಡೀ ಹಳ್ಳಿ ಒಂದು ಜೊತೆಲಿದ್ದಾಗ ಯಾರು ಏನು ಮುಗ್ಗಕ್ಕಾಗಲ್ಲ, ಯಾರೇ ಆಗಲಿ ಮೋಸ ಮಾಡೋಲ್ಲ. ಅದನ್ನ ಭಾಳ ಅದ್ಭುತ. ಆಮೇಲೆ ವಿನಯ್ದು ಐ ಥಿಂಕ್ ಈ ಹಸ್ ಓಪನ್ಲಿ ಡನ್. ಇದ್ರಲ್ಲಿ ನಾನು ವಿನಯ್ನ ಆ ರೀತಿ ನೋಡಿಲ್ಲ, ಶೌಟಿಂಗ್ ಆಗಿದೆ. ಯೂಶ್ವಲಿ ಶೌಟ್ ಮಾಡ್ತೀವಿ, ಬಟ್ ಇದರಲ್ಲಿ ಆ ಶೌಟಿಂಗ್ ಒಂದು ವ್ಯಾಲ್ಯೂ ಇದೆ. ಯಾಕೆ ಆ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್ ಈಗ ಫಸ್ಟಿಂದ ಯಾವುದಕ್ಕೂ ಎದುರಿದಿರೋಂಥ ಕ್ಯಾರೆಕ್ಟರ್, ಬರೀ ರಫ್ ಆ್ಯಂಡ್ ಟಫ್ ಅಂತ ಕ್ಯಾರೆಕ್ಟರ್. ಇದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಜೆನ್ಯೂನಾಗಿ ಮಾಡಿದ್ದಾರೆ. ಐ ಥಿಂಕ್ ನಾನು ಪ್ರೀವಿಯಸ್ ಸುನ್ನಿ ಸಿಂಪಲ್ ಸುನ್ನಿ ಅದೊಂದು ನನಗೆ ಭಾಳ ಇಷ್ಟ ಆಗಿತ್ತು. ಟೋಟಲ್ ಕಾಂಟ್ರಾಸ್ಟ್ ಸಿನಿಮಾ. ಐ ಥಿಂಕ್ ಫಿಟ್ ಇನ್ ಟು ಎನಿ ರೋಲ್. ಯಾಕೆ ನಮ್ಮ ಫ್ಯಾಮಿಲಿ ಅಂತ ನಾನು ಹೇಳ್ತೀನಿ. ಬಟ್ ವಿ ಆರ್ ವೆರಿ ಪ್ರೌಡ್ ದಟ್ ವಿನು ಹ್ಯಾಸ್ ಗಾಟ್ ದಟ್ ಟ್ಯಾಲೆಂಟ್ ಟು ಆ್ಯಕ್ಟ್ ಎನಿ ರೋಲ್ಸ್. ನಾವು ಇವತ್ತು ನಾವು ಕಮೆಂಟ್ ಮಾಡೋದಕ್ಕಿಂತ ನಾವು ಬೇರೆಯವ್ರ ಕಮೆಂಟ್ಸ್ ನೋಡಿದಾಗ ನೀನು ಬಗ್ಗೆ ಕಮೆಂಟ್ ಮಾಡ್ತೀವಿ, ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ಒಬ್ಬ ಆ್ಯಕ್ಟ್ರ್ ಬೇಕು, ಹೊಸಬ್ರು ಬರಬೇಕು, ನ್ಯೂಕಮರ್ಸ್ ಬರಬೇಕು. ಐ ಥಿಂಕ್ ವಿನಯ್ ವಿಲ್ ಫಿಟ್ ಇನ್ ಟು ದಟ್ ದಿಸ್ ಒನ್ ಆ್ಯಂಡ್ ವಿಲ್ ಗೋ ಐ ಥಿಂಕ್ ಟಿಲ್ ಮೋರ್ ಹೈಯರ್. ಒಳ್ಳೆ ಕಥೆ ಇದ್ದಾಗ ಕನ್ನಡ ಜನತೆ ಯಾವುದೇ ರೀತಿ ಒಂದು ಮೂವಿನ ಕೈ ಬಿಟ್ಟಿಲ್ಲ. ಅದೇ ರೀತಿಯಾಗಿ ರಾಮಾಯಣ ಮೂವಿನೂ ಇನ್ನು ರಾಜ್ಯದಲ್ಲಿ ಎಲ್ಲ ಜನರು ಬಂದು ನೋಡ್ತಾ ಇದ್ದಾರೆ. ಜನಕ್ಕೆ ಐ ಥಿಂಕ್ ವಿ ಶುಡ್ ಥ್ಯಾಂಕ್ ಅಮೇಝಿಂಗ್. ನಾನು ಹೇಳ್ತಾನಪ್ಪ, ಒಬ್ಬ ಟ್ರೂ ಆ್ಯಕ್ಟರ್ ಯಾವಾಗ ಕಾಣಿಸ್ಕೊಳ್ತೀನಿ ಅಂದರೆ ಇನ್ನೊಬ್ಬ ಟ್ರೂ ಆ್ಯಕ್ಟರ್ ಮೆಚ್ಚಿದಾಗ ಅವಾಗ ನಮ್ಗೆ ಖುಷಿಯಾಗುತ್ತೆ. ನಮ್ಮ ಹುಡುಗ ಯಾರೇ ಮಾಡಿದ್ರು ಸರಿ ಪಾತ್ರ ಇಷ್ಟ ಆಗುತ್ತೆ. ಯೋಗಿಯವರಲ್ಲ ಸಪೋರ್ಟ್ ಮಾಡೋ ರೀತಿ ಚೆನ್ನಾಗಿ ನೋಡ್ತಾ ಇದ್ದಾರೆ. ನೆನೆಸ್ಕೋಬೇಕು, ಇಬ್ಬರು ಫೈಟ್ ಮಾಡಬೇಕಂದ್ರೆ ದಟ್ ರಫ್ನೆಸ್ ಬಿಟ್ವೀನ್ ದೇಮ್, ಆ ಇಬ್ಬರು ಒಂದು ಆ್ಯಂಗಲ್. ಏನು ಯೋಗಿ ಒಂದು 2-3 years ಹೇಳಿದ್ರೆ ಇಲ್ಲ, ನನಗಿಂತ 1 ವರ್ಷ ಚಿಕ್ಕವನು ನೋಡಿ ಎಷ್ಟು ಚೆನ್ನಾಗಿದೆ. ಅದು ಭಾಳ ಖುಷಿ ಆಯಿತು. ಟೋಟಲಿ ಐ ವಾಸ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ಅದಕ್ಕೆ ಬಂದ ತಕ್ಷಣ ನಾನು ಹೇಳಿದೆ ಮನೋಹರ್ಗೆ, ಭಾರತೀಯ ಫಿಲ್ಮ್ ನೋಡಿದಾಗ ಆಯ್ತು ಸರ್ ನನಗೆ. ಆ ಸೊಗಡು ತುಂಬ ಚೆನ್ನಾಗಿ. ಈ ಸಿನಿಮಾದಲ್ಲಿ ಅಪ್ಪಣ್ಣ ಅವ್ರದ್ದು ತುಂಬ ಒಳ್ಳೆ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿ. ಒಂದು ಇಷ್ಟು ಮಿಸ್ ಆಗುತ್ತೆ. ನಾವು ಮಿಸ್ ಮಾಡೋ ನಮ್ಮ ಇದ್ದಾರೆ, ಎಲ್ಲೋ ಇದ್ದಾರೆ. ಇಲ್ಲಾಂದರೆ ಆ ಫೀಲ್ ಕೊಡೋಕ್ಕಾಗಲ್ಲ. ಅವ್ರು ಓದೋರು ಮಾಡಿದ್ರು ಅಂತ ಅನಿಸುತ್ತೆ. ಅಪ್ಪನವ್ರು ಇಲ್ಲಿ ನಿಂತ್ಕೊಂಡೆ ಮಾಡಿದ್ದಾರೆ, ಇಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ನಾನು ನೋಡಿ ನಾನು ಗೂಡ್ತವ್ರು ಬರ್ತೀನಿ, ಅದು ಮೊಬೈಲ್ ಇದೆ
ಇದಕ್ಕಲ್ಲ ಬೇಕಂತ ಹೇಳೋದಲ್ಲ, ವಿ ಕ್ಯಾನ್ ಫೀಲ್ ದಟ್ ಅಪರ್ಣ ಮಿಸ್ಸಿಂಗ್ ಅಂತಲ್ಲ, ಅಪರ್ಣ ಅವ್ರು ಇದ್ದಾರೆ, ಇದು ಕಡೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಐ ಥಿಂಕ್ ದಟ್ ಹಸ್ ಗಿವನ್ ಲೈಫ್, ಶಿ ಹಸ್ ಗಿವನ್ ಲೈಫ್ ಟು ದ ಫಿಲ್ಮ್. ಎಲ್ಲ ಪ್ಯಾನ್ ಇಂಡಿಯಾ ಅನ್ನೋ ಇದರಲ್ಲಿ ಈಗ ರಾಮಾಯಣ ಅಂತ ಒಂದು ಹಳ್ಳಿ ಸೊಬಗಲ್ಲಿ ಪುಸ್ತಕ ಅನ್ನೋ ಸಿನಿಮಾ. ಸೊ ಈ ಥರ ಸಿನಿಮಾ ಕನ್ನಡಕ್ಕೆ ಖಂಡಿತ ಇದೆ, ಒಳ್ಳೆ ಸಬ್ಜೆಕ್ಟ್, ಅದೇ ಒಳ್ಳೆ ಸಬ್ಜೆಕ್ಟ್ ಬೇಕಮ್ಮ. ಸುಮ್ಮನೆ ಹಳ್ಳಿ ಸಬ್ಜೆಕ್ಟ್ ಮಾಡೋದಲ್ಲ, ಏನೋ ಒಂದು ಎಮೋಷನ್ಸ್ ಇಟ್ಕೊಂಡು ಮಾಡೋದಲ್ಲ. ಹಳ್ಳಿದ ವ್ಯಾಲ್ಯೂಸ್ ಆಫ್ ನಮ್ಮ 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 ಏನಂತೀವಿ, ನಮ್ಮ ಭೂಮಿಯ ವ್ಯಾಲ್ಯೂ ಇರ್ಬೋದು, ನಮ್ಮ ಮಣ್ಣಿನ ಸೊಗಡು ಇರ್ಬೋದು. ಆಮೇಲೆ ಈ ಕಲ್ಲಿದ್ದೀವಿ, ಕಲ್ಲು, ಆ ಕಲ್ಲಿಗೊಂದು ವ್ಯಾಲ್ಯೂ ಇದೆ. ಸೊ ಎವ್ರಿಥಿಂಗ್ ಆ ವ್ಯಾಲ್ಯೂ ನಾವು ವಿ ಶುಡ್ ರೆಸ್ಪೆಕ್ಟ್ ದ ವ್ಯಾಲ್ಯೂಸ್. ಅಂಥ ಸಿನಿಮಾಗಳು ಬರಬೇಕು. ನಿಜವಾಗಿ ಐ ಡೋಂಟ್ ನೋ ಹೌ ವಿ ಗಾಟ್ ದಟ್ ಇದು ಕಾನ್ಸೆಪ್ಟ್, ಐಡಿಯಾ ಹೆಂಗೆ ಬಂತು ಗೊತ್ತಿಲ್ಲ. ತುಂಬ ಚೆನ್ನಾಗಿ ತಗೊಂಡಿದೆ. ಆದರೆ ಪೂಜೆ ಪುನಸ್ಕಾರ, ಲವ್, ಎವ್ರಿಥಿಂಗ್ ಇಸ್ ದೇರ್. ಯೂತ್ಫುಲ್ ಆಗೂ ಇದೆ, ಆಮೇಲೆ ಎಮೋಷ್ನಲ್ ಆಗೂ ಇದೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಅಷ್ಟೇ ಸೂಪರ್ ಅವರು. ಈವನ್ ಬಿದು ಸೇರಿ ಎಲ್ಲೊಬ್ರು ಇದೆ ಅವರು ಪ್ರಶಾಂತ್ ಅವರು ತುಂಬ ಚೆನ್ನಾಗಿ ಪ್ರತಿಯೊಂದು. ಮೇಘಾ ಶೆಟ್ಟಿ ಅವರು ಅಷ್ಟೇ, ಶಿ ಹಸ್ ಗಿವನ್ ಅಮೇಝಿಂಗ್ ಪರ್ಫಾರ್ಮೆನ್ಸ್. ಅವರು ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಶಿ ಹಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ರೊಮ್ಯಾಂಟಿಕ್ ಸೀನ್ಸ್ ಇರ್ಬೋದು ಆ್ಯಂಡ್ ಎಮೋಷ್ನಲ್ ಸೀನ್ಸ್ ಇರ್ಬೋದು. ಆಮೇಲೆ ಆ ಒಂದು ಹೇಳ್ತೀನಿ, ಆ ಕ್ಲೆವರಾಗಿ ಆ ಒಂದು ಚೇಂಜ್ ಅವ್ರು ಬರ್ತಾರೆ ಒಂದು ಸೈಡ್. ದಟ್ ಈಸ್ ಅ ವೆರಿ ಬ್ಯೂಟಿಫುಲಿ ಡನ್. ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ತುಂಬ ಆಳವಾಗಿ ನೋಡಿದಾಗ ಅರ್ಥ ಆಗುತ್ತೆ. ಆ್ಯಂಡ್ ಅವ್ರ ದುಃಖ, ಆಮೇಲೆ ಮಾಮೂಲಿಯಾಗಿ ಒಂದು ಹೀರೋಗೋಸ್ಕರ ಇದು ಬರೋದಿಲ್ಲ. ಅವಳ ಪಾಯಿಂಟ್ ಆಫ್ ವ್ಯೂ ನೋಡ್ತಾರೆ, ಎಲ್ಲರ ಪಾಯಿಂಟ್ ಆಫ್ ವ್ಯೂ ನೋಡೋದಿಲ್ಲ. ಟೋಟಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಿಲ್ಮ್. ರಾಮಾಯಣ ನಿಜವಾಗ್ಲೂ ನೋಡಿ, ಐ ಥಿಂಕ್ ಯು ವಿಲ್ ಹ್ಯಾವ್ ಅ ವೆರಿ ಅದು ಹೇಳ್ತೀವಿ, ಇಟ್ ವಿಲ್ ಬಿ ಲೈಕ್ ಎ ಟ್ರಾವೆಲ್ ಗೋಯಿಂಗ್ ಇನ್ ಟು ರಾಮಾಯಣ. ಒಂದು ವಿಲೇಜ್ಗೆ ಹೋಗಿ ಒಂದು ಟ್ರಾವೆಲ್ ಮಾಡ್ದಂಗೆ ಇರುತ್ತೆ. ಅಲ್ಲಿ ನಡೆಯುವಂಥ ವಿಷಯಗಳು ಎಲ್ಲರೂ ಒಳಗಡೆ ಹೋದಾಗ, ಒಂದು ಗ್ರಾಮದಲ್ಲಿ ಹೋಗಿ ನೀವು ಸುತ್ತಾಡ್ಕೊಂಡು ನೋಡ್ಕೊಂಡು ಬಂದಾಗ ಯು ಕ್ಯಾನ್ ಫೀಲ್ ದಟ್ ಫೀಲ್ ಆಫ್ ಗ್ರಾಮಾಯಣ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಶಿವಣ್ಣ, ರಾಮಾಯಣ ನೋಡಿದ ಮೇಲೆ ನಿಮ್ಮ ಗ್ರಾಮ ನೆನಪಾಯ್ತು? ಯಾವುದಮ್ಮ? ರಾಮಾಯಣ ನೋಡಿದ ಮೇಲೆ ನಿಮ್ಮ ಗ್ರಾಮ. ನಮ್ಮ ಗ್ರಾಮಾಯಣ ನಾವು ಹೇಳ್ಬೇಕಾದ್ರೆ ನಿಮ್ಗೆ ಎಲ್ರಿಗೂ ಒಂದು ದಿನ ಸಾಕಾಗಲ್ಲ, ಒಂದು ವರ್ಷ ಬೇಕು. ನಾವು ಆಡಿದಂಥ ಆಟಗಳು ಎಲ್ಲದೂ. ಆಮೇಲೆ ನಮ್ಮ ತಂದೆಯವರು ನಮ್ಮನ್ನ ಹಾಲಿಡೇಸ್ ಅಂದ ತಕ್ಷಣ ನಾವು ಬೆಂಗ್ಳೂರು ಬರ್ತಿರ್ಲಿಲ್ಲ, ಬೆಂಗ್ಳೂರು ಪಾಸ್ ಹಾಕಿ ಹೋಗ್ತಿದ್ವಿ ಅಷ್ಟೇ. ಬೆಂಗ್ಳೂರು ಮೈಸೂರು ಹೋಗ್ಬಿಟ್ಟು ಗಾಜೂರು 1 ತಿಂಗಳು 2 ತಿಂಗಳು ಬರ್ಬೇಕಾದ್ರೆ ಅಳ್ತಿದ್ದವು. ಯಾಕಂದರೆ ಅದ್ರ ವ್ಯಾಲ್ಯೂ ಇದೆಯಲ್ಲ, ನಮಗೆ ಗೊತ್ತು. ದಟ್ಸ್ ವೈ ವಿ ಆರ್ ಮೋರ್ ಅಟ್ಯಾಚ್ ಟು ದ ಫ್ಯಾಮಿಲಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.